ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ರಾಜ್ಯದಲ್ಲಿ ಸಾಕಷ್ಟು ಕುತೂಹಲ ಮತ್ತು ಒಂದು ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿದ್ದಂತಹ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ನಿನ್ನೆ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿರುವಂತದ್ದು. ಒಳ ಮೀಸಲಾತಿ ಕಗ್ಗಂಟನ್ನ ಬಗೆಹರಿಸುವ ನಿಟ್ಟಿನಲ್ಲಿ 3 ಸೂತ್ರವನ್ನ ಮಾಡಿರುವಂತದ್ದು. 5.25, 5.25 ಮತ್ತು 4.5 ಸೂತ್ರದ ಅಡಿಯಲ್ಲಿ ರಿಸರ್ವೇಶನ್ ಅನ್ನ ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ನಿಗದಿಪಡಿಸಿರುವಂತದ್ದು. ಆದ್ರೆ ಈ ಸಂಬಂಧಪಟ್ಟಂತೆ ಅಲೆಮಾರಿ ಸಮುದಾಯಗಳಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗಳು ಶುರುವಾಗಿರುವಂತದ್ದು. ಈ ಮೀಸಲಾತಿ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಅಲೆಮಾರಿ ಸಮುದಾಯ ಏನ್ ಹೇಳುತ್ತೆ, ಆ ಒಂದು ಸಮುದಾಯಕ್ಕೆ ಸೇರಿದಂತ ಒಳ ಪಂಗಡಗಳು ಈ ಮೀಸಲಾತಿ ಹೊಸ ಮೀಸಲಾತಿಯನ್ನ ಹೇಗೆ ಸ್ವೀಕರಿಸ್ತವೆ, ಇದು ಸಂಬಂಧಪಟ್ಟ ಮಾತಾಡಕ್ಕೆ ನಮ್ಮ ಜೊತೆ ಅಲೆಮಾರಿ ಪರಿಶಿಷ್ಟ ಸಮುದಾಯಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂತ ಹನುಮಂತ್ ಅವರು ನಮ್ಮ ಜೊತೆ ಇದ್ದಾರೆ. ಹನುಮಂತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನನ್ಸುತ್ತೆ ನಿನ್ನೆ ಮೀಸಲಾತಿ ನಿಗದಿಪಡಿಸಿರುವಂತಹ ಒಂದು ಕ್ರಮ ನಿರ್ಧಾರಕ್ಕೆ? ಏನು ಒಳ ಮೀಸಲಾತಿ ಈ ಸರ್ಕಾರ ನಿರ್ಧಾರ ನಮಗೆ ಅಲೆಮಾರಿಗೆ ಎಲ್ಲರಿಗೂ ಇನ್ನು ಏನು ಒಳ ಮೀಸಲಾತಿ ಏನು ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ನಿರ್ಧಾರ ಮಾಡಿದೆ, ಏನು ನಮ್ಮ ಅಲೆಮಾರಿಗಳಿಗೆ ಎಲ್ಲರಿಗೂ ಏನು ತೊಟ್ಟು ವಿಷ ಕೊಟ್ಟು ಎಲ್ಲರಿಗೂ ಮನೆಯಲ್ಲೇ ಈ ರೀತಿ ಈ ನಿರ್ಧಾರ ಆಗ್ಬಿಟ್ಟಿದೆ. ಯಾಕಪ್ಪ ಅಂದ್ರೆ ನಾವು ನಮ್ಮ ಮಕ್ಕಳನ್ನು ಓದಿಸಿ ನಮ್ಮ ಮಕ್ಕಳನ್ನು ಎಲ್ಲರಂತೆ ಒಂದು ಎಜುಕೇಶನ್ ಕೊಡಿಸಿ ಅವ್ರಿಗೂ ಒಂದು ಸ್ಥಾನಮಾನ ನೀಡ್ಬೇಕಂತೇಳಿ ನಾವೆಲ್ಲಾ ರೀತಿಯಿಂದ ನಾವೆಲ್ಲಾ ಅಲೆಮಾರಿಗಳು ಕಷ್ಟಪಟ್ಟು ಹೋರಾಟ ಮಾಡಿ ಮೀಸಲಾತಿ ಕೊಡ್ರಿ ಅಂತೇಳಿ ನಮ್ಮ ಏನು ಅಲೆಮಾರಿ ಸಿಂಧೋಳು ಸಮುದಾಯ ನಾವೆಲ್ಲಾ ಬೆನ್ನಿಗೆ ಚಾಟಿ ಏಟ್ ಹೊಡ್ಕೊಂಡು ಮತ್ತೆ ಎಲ್ಲಾ ರೀತಿಯಿಂದ ನಾವು ವೇಷಭೂಷಣಗಳು ತಗೊಂಡು ಫ್ರೀಡಂ ಪಾರ್ಕ್ ಅಲ್ಲಿ ಬಹಳಷ್ಟು ವಿಕೋಪರದಿಂದ ಒಂದು ನಮ್ಮ ಆಳಲು ತೋರ್ಕೊಂಡ್ವಿ. ಮತ್ತೆ ಅದಲ್ಲದೆ ನಾವು ಡೆಲ್ಲಿಯಲ್ಲಿ ಸಹ ಹೋಗಿ 14 ದಿನ ಬಿಸಿಲು ಅನ್ನೋದೇ ಗಾಳಿ ಅನ್ನೋದೇ ಅಲ್ಲಿ ಊಟ ಸಹಿತ ಇಲ್ಲ ನಮ್ಗೆ ಡೆಲ್ಲಿಯಲ್ಲಿ. ಅಂತದ್ರಲ್ಲಿ ಹೋಗಿ ಬೀದಿಯಲ್ಲಿ ಹೋರಾಟ ಮಾಡಿದೀವಿ. ಡೆಲ್ಲಿಯಲ್ಲಿ ಇದ್ದಂತ ನಮ್ಮನ್ನ ಎಚ್ ಇ ಮಾದೇವಪ್ಪನವ್ರ ಏನು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ನಮ್ಮನ್ನ ಕರೆಸಿ ನಿಮ್ಗೆಲ್ಲಾ ಒಳ್ಳೆ ರೀತಿಯಿಂದ ನಿಮ್ಗೆ 1% ಮೀಸಲಾತಿ ನಾವು ಕೊಡೋ ಬದ್ಧತೆ ನಮಗಿದೆ. ನಾವು ಏನು ಸಂವಿಧಾನ ಅನ್ವಯಿಗಳು, ನಾವು ಅಂಬೇಡ್ಕರ್ ಅನ್ವಯಿಗಳು, ನಾವು ಯಾರಿಗೂ ಅನ್ಯಾಯ ಮಾಡೋದಿಲ್ಲ ಅಂತ ಹೇಳಿ ನಮ್ಮನ್ನೆಲ್ಲರನ್ನು ಒಳ್ಳೆ ರೀತಿಯಿಂದ ಕರೆಸಿ ಈಗ ನಿನ್ನೆ ನಡೆದಿರ್ತಕ್ಕಂಥ ಕ್ಯಾಬಿನೆಟ್ ಅಲ್ಲಿ ಅಲೆಮಾರಿಗಳಿಗೂ ಏನೇನು ಕೊಟ್ಟಿಲ್ಲ ನಮ್ಗೆ. ನಾವ್ ಇನ್ನೂ ಗುಡಿಸಲಲ್ಲೇ ಇರೋಬೇಕನ್ನೋ ಆಸೆ ಈ ಸರ್ಕಾರಕ್ಕಿದೆ. ನಾವು ಏನು ಬೆಳಕಿಗೆ ಬಂದು ಏನು ಪ್ರಜಾಪ್ರಭುತ್ವಂಗೆ ಎಲ್ಲರಂತೆ ಸಮಾನತೆಯಾಗಿ ನಾವೇನು ಭಿಕ್ಷಾಟನೆ ಬಿಟ್ಟು ನಮ್ಮ ಮಕ್ಕಳನ್ನು ಎಜುಕೇಶನ್ ಕೊಡ್ಸೋ ಕಡೆ ನಾವೆಲ್ಲರೂ ಗಮನ ಸೆಳೆದಿದ್ದೇವೆ. ಆದ್ರೆ ಈ ಸರ್ಕಾರ ಏನ್ ಮಾಡ್ತಿದೆ, ನಿಮ್ಮ ಮಕ್ಕಳನ್ನು ಏನು ಭಿಕ್ಷಾಟನೆ ಬೇಡುವುದನ್ನೇ ಮುಂದುವರಿಸಿ ಶಿಕ್ಷಣಕ್ಕೆ ನೀವು ಯೋಗ್ಯರಲ್ಲ ಅಂತೇಳಿ ನಮ್ಮ ಮಕ್ಕಳನ್ನು ಭಿಕ್ಷಾಟನೆ ಬೇಡ್ಲಿಕ್ಕೆ ದೂಡೋ ರೀತಿ ಈ ಮೀಸಲಾತಿ ಜಾರಿ ಆಗಿದೆ. ಇದು ನಮ್ಮ ಅಲೆಮಾರಿಗಳಿಗೆ ಯಾವುದೇ ರೀತಿಯಿಂದ ನಮಗೆ ನ್ಯಾಯ ಸಿಕ್ಕಿಲ್ಲ, ಸಿಗೋದು ಇಲ್ಲ. ನಾವು ಅದ್ರ ಬೇಕಾದ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಅನ್ನೋದು ಬಹಳಷ್ಟು ನಾವು ಮುಖಂಡರುಗಳು ಸೇರಿ ನಾವು ಈ ಏನು ಜಾರಿ ಮಾಡುವುದನ್ನು ನಾವು ಅಲೆಮಾರಿಗಳು ಯಾರು ಒಪ್ಪೋದಿಲ್ಲ. ಆದ್ರೆ ಅಂಬೇಡ್ಕರ್ ನಮ್ಗೆ ತೋರಿಸ್ಕೊಟ್ಟಿರತಕ್ಕಂತ ಒಂದು ಸಂವಿಧಾನ ನಮ್ ಕೈ ಹಿಡಿಯುತ್ತೆ. ಅದ್ರಲ್ಲಿ ಇರ್ತಕ್ಕಂತ ಎಲ್ಲರಿಗೂ ಏನು ಸಮಾನತೆ ಆಗ್ಬೇಕು, ಅಸ್ಪೃಶ್ಯರಿದ್ದವರಿಗೆ ಫಸ್ಟ್ ಆದ್ಯತೆ ಸಿಗ್ಬೇಕು ಅನ್ನೋದು ಒಂದು ಆದೇಶ ಇದೆ. ಅದನ್ನು ಸಹ ಲೆಕ್ಕಕ್ಕಿಲ್ದಂಗೆ ಇವರು ಜಾರಿ ಮಾಡಿಬಿಟ್ಟಿದ್ರೆ ವೋಟ್ ಬ್ಯಾಂಕ್ ಸಲುವಾಗಿ. ನಾವ್ ಯಾವುದೇ ಕಾರಣಕ್ಕೂ ಇದನ್ನು ಹೋರಾಟ ಮುಂದುವರಿತೇವೆ. ಸೋಮವಾರ ದಿವಸ ನಾವೆಲ್ಲಾ ಬೆಂಗಳೂರಲ್ಲಿ ಎಲ್ಲಾ ಅಲೆಮಾರಿ ಸಮಾಜ ಮುಖಂಡರುಗಳು ಇವತ್ತು ಚರ್ಚೆ ಮಾಡಿದ್ದೇವೆ. ಎಲ್ಲಾ ಅಲೆಮಾರಿ ಸಮಾಜ ಮುಖಂಡರುಗಳು ಬಂದು ಸೋಮವಾರ ದಿವಸ ಪ್ರೆಸ್ ಮೀಟ್ ಮಾಡಿ ಬಹಿರಂಗವಾದ ಚರ್ಚೆ ಮಾಡಿ ಕಾನೂನು ಹೋರಾಟ ಮಾಡ್ಬೇಕು ಅನ್ನೋದು ನಮ್ಮ ಅನಿಸಿಕೆ ಇದೆ ಸರ್. ಓಕೆ, ಈಗ ನಿಮ್ ನಿರೀಕ್ಷೆ ಇತ್ತಾ ಈ ರೀತಿ ಸರ್ಕಾರ ಮಾಡುತ್ತೆ ಒಳ ಮೀಸಲಾತಿ ಸಂಬಂಧಪಟ್ಟ ಈ ನಿರ್ಧಾರ ಕೈಗೊಳ್ಳುತ್ತೆ ನಿರೀಕ್ಷೆ ಇತ್ತಾ? ಯಾಕಂದ್ರೆ ಎಲ್ಲೊಂದ್ ಕಡೆ ಅಲೆಮಾರಿ ಸಮುದಾಯದವ್ರು ಕೂಡ ನ್ಯಾಯ ಸಿಗುತ್ತೆ ಅನ್ನೋಂಥದ್ದು, ಆ ನಿರೀಕ್ಷೆ ಇತ್ತ ನಿಮ್ಗೆ? ಸರ್, ನಮ್ಮ ನಿರೀಕ್ಷೆ ನಮ್ದು ಏನಂದ್ರೆ, ನಾವು ನೋಡಿ ಸರ್, ನಾನು ಈಗ ಕುಂತಿರೋದು ಸಹ ನಾನೊಬ್ಬ ರಾಜ್ಯಾಧ್ಯಕ್ಷನಾದ್ರೂ ಸಹಿತ ನಾನು ಇನ್ನೂ ಗುಡಿಸಲಿದ್ದೇನೆ. ಯಾಕಪ್ಪ ಅಂದ್ರೆ ನಮಗೆ ಇನ್ನೂ ಯಾವ್ದರಲ್ಲಿ ಸಮಾನತೆ ಹಕ್ಕು ಸಿಕ್ಕಿಲ್ಲ. ನಾವು ಬಹಳಷ್ಟು ಹಿಂದುಳಿದಿದ್ದೇವೆ. ನಾವು ನಮ್ಮ ಮಕ್ಕಳಿಗೆ ನಾವು ಏನು ಭಿಕ್ಷಾಟನೆಲ್ಲ ತೊರೆದು ಭಿಕ್ಷಾಟನೆ ಬಹಳ ಕಡಿಮೆ ಮಾಡಿ ನಾವೆಲ್ಲಾ ಕೆಲಸ ಮಾಡಿ ಒಂದು ವ್ಯಾಪಾರ ವೃತ್ತಿ ಮಾಡಿ, ಸರ್ ನಿಮ್ಗೆ ತೋರಿಸ್ತೇನೆ ಲೈವ್ ಅಲ್ಲಿ ನಮ್ದೆಲ್ಲ ಇಲ್ಲೆಲ್ಲ ನಾವು ವ್ಯಾಪಾರ ಮಾಡಿ ನಮ್ಮ ಮಕ್ಕಳನ್ನ ಒಳ್ಳೆ ರೀತಿಯಿಂದ ಓದಿಸೋ ಕೆಲಸ ಮಾಡ್ತಿದ್ದೇವೆ. ಡಿಗ್ರಿ ಓದಿದ್ದಾರೆ, ನಮ್ಮಲ್ಲಿ ಸಹ ಒಳ್ಳೆ ರೀತಿಯಿಂದ ಓದ್ತಿದ್ದಾರೆ. ಅಂತವರಿಗೆ ದೊಡ್ಡ ಅನ್ಯಾಯ ಮಾಡ್ತಾ ಇದೆ ಸರ್ ಈ ಸರ್ಕಾರ. ಈಗ ಹೋರಾಟ ಯಾವ ರೀತಿ ಇರುತ್ತೆ ಹನುಮಂತವರೇ, ನಿಮ್ ಹೋರಾಟ, ಮುಂದಿನ ಹೋರಾಟ? ನಮ್ಮ ಮುಂದಿನ ಹೋರಾಟ ನಾವು ಈಗ ಏನು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಹೆಚ್ಚಿನ ಜನಸಂಖ್ಯೆ ಕರೆಸಿ ನಮ್ಮ ಸಮುದಾಯದವ್ರನ್ನು ಏನು ಅವ್ರ ವೇಷಭೂಷಣಗಳಿಂದ ಹಿಂದೆಲ್ಲ ಬಹಳಷ್ಟು ಮಾಡಿದ್ದೇವೆ. ಯಾಕೆಂದ್ರೆ ಸಾವಿರಾರು ಜನಸಂಖ್ಯೆ ನಾವೆಲ್ಲ ಫ್ರೀಡಂ ಪಾರ್ಕ್ ಅಲ್ಲಿ ಎಲ್ಲ ಪ್ರತಿಯೊಂದರಲ್ಲಿ ನಮ್ಮ ಸರ್ಕಾರಕ್ಕೆ ನಮ್ಮ ಕೂಗು ಕೇಳಿ ಅಂತೇಳಿ ಬಹಳಷ್ಟು ಜನ ಕಳಿಸಿ ನಾವು
ತುಂಬಾ ಲಕ್ಷ ಗಂಟಲೆ ದುಡ್ಡು ನಾವು ಮನೆ ಮನೆಗೆ 100 200 ಎತ್ತಿ ಭಿಕ್ಷಾಟನೆ ಬೇಡಿರ್ತಕ್ಕಂತ ಸಣ್ಣ ಸಣ್ಣ ಸಮುದಾಯಗಳಲ್ಲಿ ರೊಕ್ಕ ಕಲೆಕ್ಟ್ ಮಾಡಿ ನಾವು ಇಷ್ಟೆಲ್ಲ ಡೆಲ್ಲಿ ಮಟ್ಟ ಹೋರಾಟ ಮಾಡಿ ಫ್ರೀಡಂ ಪಾರ್ಕ್ ಅಲ್ಲಿ ಬಹಳಷ್ಟು ದುಡ್ಡು ಖರ್ಚು ಮಾಡಿ ವೇಸ್ಟ್ ಮಾಡಿದ್ದೇವೆ. ಆದ್ರೆ ಈಗ ನಾವು ಖರ್ಚು ಮಾಡೋದಿಲ್ಲ, ಆ ರೀತಿ ಜನರು ಕರೆಸಿ ಹೋರಾಟ ಮಾಡ್ಲಿಕ್ಕೆ ನಾವು ಮುಂದಾಗೋದಿಲ್ಲ. ಯಾಕಂದ್ರೆ ಈ ಸರ್ಕಾರ ಕೇಳಲ್ಲ. ಬಟ್ ನಮಗೆ ಕೇಳ್ತಾ ಇರೋದು ಕಾನೂನು ಹೋರಾಟ ಇದೆ. ನಮ್ಗೆ ಹೈಕೋರ್ಟ್ಗೆ ಹೋಗ್ತೀವಿ, ಹೈಕೋರ್ಟ್ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ನಾವು ಸ್ಟೇ ತಗೊಂಡ್ಬರ್ತೀವಿ. ಯಾವುದೇ ಕಾರಣಕ್ಕೂ ನಮ್ಗೆ ನ್ಯಾಯ ಸಿಗೋವರೆಗೂ ನಮ್ಮ ಕಾನೂನು ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ. ಈಗ ಇದರಲ್ಲಿ ಉದ್ಯೋಗದಲ್ಲಿ 20% ಮೀಸಲಾತಿಯನ್ನ ನಿಗದಿಪಡಿಸಿದ್ದಾರೆ. ಆ ಮೂಲಕ ಅಲೆಮಾರಿ ಸಮುದಾಯಗಳಿಗೆ ಒಂದಷ್ಟು ಅನುಕೂಲ ಆಗುತ್ತಲ್ವಾ? ಇಲ್ಲ ಸರ್, ಅವರು ಸುಮ್ನೆ ನೆಪ ಮಾತು ಸರ್. ಅದು ಅದೇ ಯಾವ ರೀತಿ ನ್ಯಾಯ ಸಿಗುತ್ತೆ ಉದ್ಯೋಗದಲ್ಲಿ 20% ಮೀಸಲಾತಿ ಅಂದ್ರೆ? ಈಗ 5 ಸ್ಥಾನದಲ್ಲಿ 1 ಸ್ಥಾನ ನಮಗೆ ಮೀಸಲು ಇಡ್ತೇನೆ ಅಂತ ಹೇಳ್ತಿದ್ರೆ, ಅದು ಯಾವ ಆಧಾರದ ಮೇಲೆ 20% ಮೀಸಲಾತಿ ಅಂದ್ರೆ? ಅದು ಕೌಂಟರ್ ಮಾಡಿದ್ರೆ 9.0 ನಮಗೆ ಏನು ಸಿಗೋದಿಲ್ಲ ಅಲ್ಲಿ. ಅಲ್ಲ ಸರ್, ನಾವು ಅಲೆಮಾರಿಗಳು ಅಂತ ಮಾದಿಗ ಸಮುದಾಯದವರೇ ಅವ್ರ ಕುಟುಂಬಗಳ ಜೊತೆ ಆಗ್ಲಿ ಫೈಟ್ ಮಾಡ್ಲಿಕ್ಕೆ ಆಗ್ಲಿದಂಗೆ ಒಳ ಮೀಸಲಾತಿ ಮಾಡಿ ಹಂಚಿಕೆ ಮಾಡ್ಕೊಂಡಿದ್ದಾರೆ. ಬಟ್ ನಮ್ಮ ಅಲೆಮಾರಿಗಳನ್ನ ತಗೊಂಡೋಗಿ ಪುರುಷ ಜಾತಿಯಲ್ಲಿ ತಗೊಂಡೋಗಿಟ್ರೆ ನಾವು ಅವ್ರ ಹತ್ರ ಯಾವ ರೀತಿ ಫೈಟ್ ಮಾಡಿ ತಗೋಬಹುದು ಸರ್? ಅವ್ರಂತಾರ 20% ನಿಮ್ಗೆ ಆದ್ಯತೆ ಐತೆ ಅಂತ ಹೇಳಿ ಯಾವ ಆಧಾರದ ಮೇಲೆ ಹೇಳ್ತಾರ ಅವರು? ಅಲ್ಲಿ ಕೂಡ 20% ನಮ್ಗೆ ಮ್ಯಾಲ ಗುಂಪಲ್ಲಿ ಕೊಡ್ಲಲ್ಲ, ಇಲ್ಲಿ ಇಡೋದನ್ನು ನಮ್ಮ ಅಲ್ಲಿ ಹೋಗಿಟ್ಟು 20% ಆದ್ಯತೆ ನಿಮ್ ಫಸ್ಟ್ ನಿಮ್ಗೆ ತಗೋರಪ್ಪ ಅಂತ ಹೇಳಿ ಹೇಳಲ್ಲ, ತೆಳಗಿಟ್ಟು ಯಾಕೆ ಹೇಳೋದವ್ರು? ಅದು ಪುರುಷ ಜಾತಿ ಸಮುದಾಯಗಳಿಗೆ ಸಿ ಗುಂಪಲ್ಲಿ ಇಟ್ಟು ಹೇಳೋದನ್ನು ಅದು ಏನು ನಮ್ಗೆ ಯಾವ ರೀತಿ ತೋರಿಸ್ತಾ ಇದೆ? ನಾವೆಲ್ಲರೂ ಬಿಲ್ಡಿಂಗ್ ಮೇಲೆ ನೋಡಿ ಸರ್, ನಾನು ಈಗ ಇದೀನಿ, ನಿಮ್ಗೆ ತೋರಿಸ್ತೇನೆ ಸರ್ ಲೈವ್ ಅಲ್ಲಿ. ನಾನು ಇರೋದು ಈಗ ಗುಡಿಸಲಲ್ಲಿ ಇದ್ದೇನೆ, ಇನ್ನು ನಮ್ಗೆ ಏನು ಯಾವ ರೀತಿನೂ ಇಲ್ಲ ನೋಡಿ ಸರ್. ನಾವೀಗ ಇದು ಗುಡಿಸಲು ನಮ್ಮ ಮನೆ ಇದು. ಈ ತರ ರೀತಿ ನಾವು ಜೀವನ ಮಾಡ್ತಿದ್ದೀವಿ. ಅಂತದ್ರಲ್ಲಿ ಇವರು ಪುರುಷ ಸಮುದಾಯಗಳ ಜೊತೆ ಇಟ್ಟು ನಮ್ಗೆ ಯಾವ ರೀತಿ ನ್ಯಾಯ ಸಿಗುತ್ತೆ ಸರ್? ನಮ್ಮ ಮಕ್ಕಳು ಯಾವ ಗ್ಯಾರಂಟಿ ಮೇಲೆ ನಾವು ನೌಕರಿ ತಗೊಂತಾರ ಅಂತ ಹೇಳ್ಬೋದು? ನಮ್ಮ ಪಾಲು ನಮ್ 1% ಸಿಗ್ಲೇಬೇಕಾಗಿತ್ತು, ಅದ್ ನೀಡಬೇಕಿತ್ತು. ಎ ಗುಂಪಲ್ಲಿ ಸರ್ ನೋಡಿ ಸರ್, ನಾನಿರೋ ನಮ್ಮ ಮನೆ ಸರ್ ಇದು. ನಾವೊಬ್ಬ ರಾಜ್ಯಾಧ್ಯಕ್ಷರು, ನಮ್ಮ ಮನೆ ಇವೆಲ್ಲ ಟಿವಿ ಸಣ್ಣ ಪುಟ್ಟ ಇವೆಲ್ಲ ನಾವು ವ್ಯಾಪಾರ ಮಾಡುವಂತ ಏನು ಸರ್ ನೋಡಿ ಸರ್, ನಾವೆಲ್ಲ ಭಿಕ್ಷಾಟನೆ ಬಿಟ್ಟು ನಾವು ಈ ರೀತಿ ಸ್ಟೀಲ್ ಐಟಮ್ ಇವೆಲ್ಲ ವ್ಯಾಪಾರ ಮಾಡ್ಲಿಕ್ಕೆ ನಾವು ಊರಲ್ಲಿ ಹೋಗ್ತಾ ಇದೀವಿ. ನಾವೆಲ್ಲ ಭಿಕ್ಷಾಟನೆ, ನಾವೆಲ್ಲ ನಮ್ಮ ಸ್ವಲ್ಪ ಬೆಳಕಿಗೆ ಸ್ವಲ್ಪ ಸಣ್ಣ ಪುಟ್ಟ ಶಿಕ್ಷಣ ಪಡೆದು ಈ ಭಿಕ್ಷಾಟನೆ ಮಾಡೋದು ನಮ್ಗೆಲ್ಲ ಹಿಂದುಳಿಕೆ ಕಾರಣ ಅಂತ ಹೇಳಿ ನಾವೆಲ್ಲ ವ್ಯಾಪಾರ ಮಾಡಿ ನಮ್ಮ ಮಕ್ಕಳನ್ನ ಒಳ್ಳೆ ರೀತಿಯಿಂದ ಓದಿಸ್ತೀವಿ ಸರ್. ಈಗ ನಮ್ಮ ಸೊಸೆ ಈಗ ಇಂಗ್ಲಿಷ್ ಮೀಡಿಯಂ ಅಲ್ಲಿ 80% ತೆಗೆದಿಲ್ಲ ಸರ್. ಇಷ್ಟೆಲ್ಲ ಕಷ್ಟಪಟ್ಟು ಓದಿಸ್ತಾ ಇದೀವಿ. ಇಷ್ಟೆಲ್ಲ ಕಷ್ಟಪಟ್ಟು ಓದಿಸಿರೋದಕ್ಕೆ ನಮ್ಗೆ ಏನ್ ಪ್ರತಿಫಲ ಸಿಗುತ್ತೆ? ನಾವ್ ಯಾವ ಆಧಾರದ ಮೇಲೆ ಇನ್ನು ಈ ಸರ್ಕಾರ ನಂಬಿಕೊಂಡು ನಮಗೆ ಅಸ್ಪೃಶ್ಯ ಸಮುದಾಯಗಳಿಗೆ ನ್ಯಾಯ ಕೊಡುತ್ತೆ, ನಾವು ಸ್ವಲ್ಪ ಮಟ್ಟಿಗೆ ಓದಿಸಿದ್ರೆ ನಮ್ಮ ಮಕ್ಕಳಿಗೆ ಎಜುಕೇಶನ್ ಅಲ್ಲಿ ಯಾವ್ದೋ ಒಂದು ಸೀಟ್ ಸಿಗ್ಬೋದು ಅಂತ ಆಸೆ ಇಟ್ಕೊಂಡು ನಾವು ಕಷ್ಟಪಟ್ಟು ಓದಿಸ್ತಾ ಇದೀವಿ. ಇವ್ರು ನೋಡಿದ್ರೆ ನಮ್ಮನ್ನ ಹೋಗಿ ಎಲ್ಲರಿಗಿಂತ ನೀವು ದೊಡ್ಡ ಪುರುಷ ಸಮುದಾಯಗಳು, ನೀವೆಲ್ಲ ಬಿಲ್ಡಿಂಗ್ ಕಟ್ಕೊಂಡು ನೀವೆಲ್ಲ ಬೆಳೆದಿರಿ, ಒಳ್ಳೆ ರೀತಿಯಿಂದ ನೀವು ಅಲೆಮಾರಿ ಸಮಾಜದವರು ಒಳ್ಳೆ ಉತ್ತೀರ್ಣತೆಯಿಂದ ಇದೀರಿ, ಅದಕ್ಕೆ ನೀವು ಅಲ್ಲಿರ್ರಿ. ಪಾಪ ಏನ್ ಇಲ್ದವ್ರು ಮೇಲೆ ಇಟ್ಟು ನಾವು ಅವ್ರಿಗೆ ಮೀಸಲಾತಿ ಅನ್ಸ್ತೀವಿ ಅನ್ನೋದು ಇದು ಯಾವ ರೀತಿ ನ್ಯಾಯ ಸರ್? ಈ ಮೂಲಕ ಈಗ ಅದೆಲ್ಲ ರಾಜಕೀಯ ಒತ್ತಡ ಕೂಡ ಇರುವಂತದ್ದು. ರಾಜಕೀಯ ಒತ್ತಡ ಕೂಡ ಇರುವಂತದ್ದು. ನಾನು ಹೇಳ್ತಾ ಇದ್ರು ಎಡಗೈ ಸಮುದಾಯದ ಮುಖಂಡರು ಹೇಳ್ತಾ ಇದ್ರು, ನಾವು ಅಲೆಮಾರಿ ಸಮುದಾಯದ ಪರವಾಗಿದ್ದೇವೆ, ನಾವು ಅವ್ರ ಪರವಾಗಿ ಹೋರಾಟ ಮಾಡ್ತೀವಿ ಅಂತ. ಸರ್ ಹೋರಾಟ ಮಾಡಿದ್ದಾರೆ ಎಡಗೈ ಸಮುದಾಯದವರು, ಎಲ್ಲಾ ಮುಖಂಡರುಗಳು, ಎಲ್ಲಾ ಲೀಡರ್ಗಳು ನಮ್ಗೆ ಏನ್ ಮಾಡಿದ್ದಾರೆ ಅಂದ್ರೆ ಹೋರಾಟ ಮಾಡಿದ್ದಾರೆ. ನಮಗೆ ಬರೋ ಪಾಲಲ್ಲಿ ನಿಮ್ಗೂ ಸಹ ಹಂಚಿಕೊಂಡು ತಿನ್ನುವಂತ ಮನೋಭಾವ ನಮ್ಮಲ್ಲಿದೆ ಅಂತ ಹೇಳಿ ಹೇಳಿದ್ದಾರೆ ಸರ್. ಅವ್ರು ಬಹಳಷ್ಟು ಶಿರೋಣಿ ನಾವು. ಬಟ್ ಎಲ್ಲಾ ಎಡಗೈ ಸಮುದಾಯದವರು ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಮತ್ತೆ ಬಲಗೈ ಸಮುದಾಯದವರು ಅಲ್ಪ ಸ್ವಲ್ಪ ಮೇನ್ ಮುಖಂಡರುಗಳು ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು ಬಂದು ನಮ್ಮ ವೇದಿಕೆಗೆ ಬಂದು ನಿಮ್ಗೆ ನ್ಯಾಯ ಸಿಗುತ್ತಪ್ಪ, ನಿಮ್ ನ್ಯಾಯ ಸಿಗೋವರೆಗೂ ನಾವು ನಿಮ್ಮಿಂದ ಇರ್ತೇವೆ ಅಂತ ಅವ್ರು ಹೇಳಿ ಹೋಗಿದ್ದಾರೆ. ಮತ್ ಇವೆಲ್ಲ ಮಾತಾಡಿದವರು ಈಗ ಏನು 5.25 5.25 4.5 ಮಾಡಿದಾರಲ್ಲ, ಅವ್ರಿಷ್ಟು ಎಲ್ಲರೂ ಅರ್ಧ 25 ಪಾಯಿಂಟ್ ಅದೊಂದು ಅರ್ಧ ಪಾಯಿಂಟ್ ತಗೊಂಡು ಮೇಲೆ 1% ಇಟ್ಟು ನಮ್ಗೆ ಗುಂಪಲ್ಲಿ ಇಟ್ಟಿದ್ರೆ ಯಾರಿಗೇನ್ ಕಳ್ಕೊಳೋದಿತ್ತು ಸರ್? ಇದ್ರಲ್ಲಿ 15% ಅಲ್ಲೇ 1% ನಮ್ಗೆ ಇಟ್ಟು ಇವ್ರ 5 ಅವ್ರ 5 ತಗೊಂಡು ಅವ್ರ 4 ತಗೊಂಡಿದ್ರೆ ಯಾರ್ದು ಏನಕ್ಕೆ ಸರ್ ಇದರಲ್ಲಿ? ಅಂದ್ರೆ ಅಲೆಮಾರಿಗಳಲ್ಲಿ ಅಸ್ಪೃಶ್ಯರ ಸಮುದಾಯದಲ್ಲೂ ಅಸ್ಪೃಶ್ಯರಾಗೆ ಉಳಿಬೇಕು. ಈ ಪ್ರಜಾಪ್ರಭುತ್ವದಲ್ಲಿ ನಮ್ಮಂತವ್ರು ಬೆಳಕಿಗೆ ಬರಲಿಕ್ಕೆ ಇವ್ರಿಗೆ ಆಸೆ ಇಲ್ಲ ಈ ಕಾಂಗ್ರೆಸ್ ಸರ್ಕಾರಕ್ಕೆ. ಇವ್ರೇನಿದ್ರು ಪ್ರಜಾಪ್ರಭುತ್ವದಲ್ಲಿ ನಾವು ಏನು ಅಲೆಮಾರಿಗಳು ನೋಡಿ ಸರ್, ನಾನು ಪ್ಲಾಟ್ ಆಗಿ ನಾನು ನಿಮ್ಮೆಲ್ಲ ಲೇವ್ ಬಂದಿದ್ದೀನಿ. ಈಗ ನಾನು ಗುಡಿಸಲಲ್ಲೇ ಕುಂತ ಮಾತಾಡ್ತಿದ್ದೀನಿ. ನಮ್ಮವ್ರು ಇನ್ನೂ ಒಳಗೆ ತೋರಿಸಿದ್ರೆ ಬಹಳಷ್ಟು ಗುಡಿಸಲಿದ್ದೇವೆ. ಈಗ ನಮ್ಮ ಮಕ್ಕಳನ್ನೆಲ್ಲ ಒಳ್ಳೆ ರೀತಿಯಿಂದ ನಾವು ಓದಿಸ್ತಾ ಇದೀವಿ, ಕೂಲಿ ಕೆಲಸ ಮಾಡಿ ಓದಿಸ್ತಾ ಇದೀವಿ, ಬೆವರಿಸಿ ಓದಿಸ್ತಾ ಇದೀವಿ. ಇದಕ್ಕೆಲ್ಲ ಪ್ರತಿಫಲನ ಇಲ್ಲ ಅಂದ್ಮೇಲೆ ನಾವು ಬಹಳಷ್ಟು ನಮ್ಗೆ ಬಹಳ ದುಃಖ ಆಗಿದೆ. ಇವ್ರ ಮೀಸಲಾತಿ ಏನು ನಮ್ಗೆ ಅಲೆಮಾರಿಗಳಿಗೆ ಅನ್ಯಾಯ ಮಾಡಿ ಪುರುಷ ಸಮುದಾಯಗಳ ಜೊತೆ ಇಟ್ಟು ನಿಮ್ಗೆ 20% ನಿಮ್ಗೆ ಆದ್ಯತೆ ಐತಂದ್ರೆ ಅದ್ ಯಾವ್ದು ಕಾರಣಕ್ಕೂ ಸಿಗೋದಿಲ್ಲ ಸರ್. ಅದ್ ಯಾವ್ದೇ ಕಾರಣಕ್ಕೂ ಸಿಗೋದಿಲ್ಲ. ನಮ್ದಾದ ನಮ್ಮ ಅನ್ನ ಫಸ್ಟ್ ನಮ್ದಾದ 1% ನಮ್ಗಿದ್ರೆ ಅದ್ರಲ್ಲಿ ನಾವ್ ಏನಾರು ಫೈಟ್ ಮಾಡ್ಕೊಂಡು ನಾವೆಲ್ಲರೂ ಹಂಚ್ಕೊಂಡ್ ತಿನ್ಬೋದು. ಬಟ್ ಇನ್ನೊಬ್ರಲ್ಲಿ ಇದ್ದದ್ದನ್ನು ಹೋಗಿ ಅದ್ರಲ್ಲಿ 20% ನಮ್ಗೆ ಐದು ಕೊಡ್ರಿ ಅಂದ್ರೆ ಇವತ್ತು ನಾಳೆ ಇವ್ರು ಯಾವ್ದು ಆರ್ಡರ್ ಕಾಪಿ ಪಾಸ್ ಮಾಡಿಲ್ಲ, ಅದ್ರಲ್ಲಿ ನಮ್ಗೆ ನ್ಯಾಯನೇ ಸಿಗೋದಿಲ್ಲ ಸರ್. ನಾವು ಮರ್ತು ಬಿಟ್ಟಿದೀವಿ, ಅದ್ರ ಇದ್ದು ಇಲ್ದಂಗೆ ನಾವು. ಹನುಮಂತವರೇ, ಸೋಮವಾರ ನಂತರ ನೀವು ನಿರ್ಧಾರ ಮಾಡ್ತೀರಾ?
ಮಾಡಿದ್ವಿ ಸರ್. ಸೋಮವಾರ ನಾವೆಲ್ಲಾ ಸಮುದಾಯದ ಏನು 59 ಅಲೆಮಾರಿ ಸಮುದಾಯದ ಮುಖಂಡರುಗಳು ಎಲ್ಲಾ ಮುಖಂಡರುಗಳು ಕೂಡ್ಕೊಂಡು ನಾವು ಸೋಮವಾರ ಒಂದು ಸಭೆ ಕರೆದಿದ್ದೇವೆ. ಆ ಸಭೆಯಲ್ಲಿ ನಾವೆಲ್ಲ ಚರ್ಚೆ ಮಾಡಿ ಅದು ಎಷ್ಟರ ವಿಕೋಪಕ್ಕೆ ಹೋದ್ರೂ ಚಿಂತೆ ಇಲ್ಲ, ನಾವು ಕಾನೂನು ಹೋರಾಟ ಮಾಡ್ಲಿಕ್ಕೆ ಸದಾ ಸಿದ್ಧ ಅಂತ ಹೇಳಿ ಎಲ್ಲರ ಅಭಿಪ್ರಾಯ ಇದೆ. ಇದನ್ನು ಯಾರು ಒಪ್ತಾ ಇಲ್ಲ ಸರ್, ಅಲೆಮಾರಿ ಮುಖಂಡರುಗಳು ಯಾರು ಒಪ್ತಾ ಇಲ್ಲ. ಇದು ಎಂತ ಮೋಸ ಅಂದ್ರೆ ದೊಡ್ಡ ಮೋಸ. ನಮ್ಗೆಲ್ಲರಿಗೂ ಕರೆಸಿ ಎಲ್ಲ ಸಭೆಯಲ್ಲಿ ಕರೆಸಿದ್ರು ಸರ್. ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಸಹಿತ ಕರೆಸಿದ್ರು, H.C. ಮಾದೇವ್ ಸರ್ ಕರೆಸಿದ್ರು, ನಮ್ಗೆಲ್ಲ ಸಭೆ ಮಾಡಿದ್ರು. ಏನ್ ನಿಮ್ಗೆ ಯಾವ್ದೇ ರೀತಿ ನಾವು ಅನ್ಯಾಯ ಮಾಡೋದಿಲ್ಲಪ್ಪ, ನಮ್ಮ ನೆಮ್ರಿ, ಆ ಕೋರ್ಟ್ ಅಲ್ಲಿ ಕೇಸ್ ಇದೆ ಅದನ್ನ ವಾಪಸ್ ತಗರ್ರಿ ಅಂತ ಹೇಳಿದ್ರು. ನಾವೇನಂದ್ವಿ ಸರ್, ನಮಗೆ ನ್ಯಾಯ ಕೊಡಿ, ಕೇಳಿ ಅದೇನ್ ನ್ಯಾಯ ಕೊಟ್ರೆ ಅದಾಗ ಹೋಗತ್ತೆ ಸರ್ ಕೋರ್ಟ್ ಅಲ್ಲಿ ಕೇಸ್. ನಮ್ಗೆ ನ್ಯಾಯ ಕೊಳಿದಂಗ್ ತಗರ ಅದಂಗ್ ತೆಗೋನಕ್ಕಾಗುತ್ತೆ ಸರ್ ಅಂತ ನಾವೆಲ್ಲ ವಾದ ಮಾಡಿದೀವಿ. ಆಯ್ತಪ್ಪ, ನಿಮ್ಗೆ ಅಲೆಮಾರಿಗಳಿಗೆ ನಾವು ಯಾವ್ದೇ ಕಾರಣಕ್ಕೂ ಅನ್ಯಾಯ ಮಾಡೋದಿಲ್ಲ, ನಿಮ್ಗೆ ಬೇಕಾಗಿರೋ ಮೀಸಲಾತಿಯನ್ನು ಮತ್ತೊಬ್ರು ಕೊಡೋಕೆ ಅವಶ್ಯಕತೆ ಇಲ್ಲ, ನಾವು ಮಾಡ್ತೀವಿ ಅನ್ಕೊಂತ ಇದ್ರು. ಎಲ್ಲಾ ಮೀಟಿಂಗ್ ಅಲ್ಲಿ ಒಳ್ಳೆ ರೀತಿಯಿಂದ ನಾವು ಖುಷಿಯಿಂದ ಹೊರಗೆ ಬಂದಿದ್ವಿ. ಬಟ್ ಈ ರೀತಿ ಬೆನ್ನಿಗೆ ಚೂರಿ ಹಾಕ್ತಾರೆ ಅನ್ನೋದು ಗೊತ್ತಿದ್ದಿಲ್ಲ. ಈ ರೀತಿ ಬಹಳ ದೊಡ್ಡ ಮೋಸ ಮಾಡಿದ್ದಾರೆ. ಎಂತ ಮೋಸ ಅಂದ್ರೆ ಇದು ಯಾರು ಒಪ್ತಾ ಇಲ್ಲ, ಈ ಇಡೀ ಸಮಾಜನ ಒಪ್ಪಾಕತಿಲ್ಲ. ಇದು ಇವ್ರು ಮಾಡಿರೋದು ಮೀಸಲಾತಿ ಜಾರಿಯನ್ನ ನಮಗೆ ಕೊಳ್ಳಿಲ್ದು. ಈಗ ಬಡವನಿಗೆ ಒಂದು ಸೂರ್ ಕೊಳ್ಳಿಲ್ದಂಗೆ ಶ್ರೀಮಂತನಿಗೆ ಎಲ್ಲ ಕೊಟ್ಟಿದ್ದಂಗೆ ಆಗ್ಬಿಟ್ಟಿದೆ ಇದು. ಬಡವನಿಗೂ ಈಗ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹಳೆ ಕಾಲದಿಂದನೂ ಹಿಂದಿನಿಂದ ನಮ್ಮ ಅಜ್ಜರ ಕಾಲದಿಂದನೂ ನಾವು ಕಾಂಗ್ರೆಸ್ ಸರ್ಕಾರ ಕಡೆ ಬಹಳಷ್ಟು ಆಸೆ ಪಟ್ಟಿದೀವಿ. ಯಾಕಂದ್ರೆ ನಮ್ಮಂತರ ಬೆಳಕಿಗೆ ಬರ್ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರನೇ ಮುಖ್ಯ ಅನ್ಕೊಂಡು ನಾವೆಲ್ಲ ತಿಳ್ಕೊಂಡಿದೀವಿ, ಯುವ ಪೀಳಿಗೆಗಳು ನಾವೆಲ್ಲ. ಈ ಸರ್ಕಾರ, ನಮ್ಮ ಹಳೆ ಕಾಂಗ್ರೆಸ್ ಸರ್ಕಾರ ಅನ್ನೋದು ಯಾವ ರೀತಿಯಲ್ಲಿ ತಿಳ್ಕೊಬೇಕು ಅನ್ನೋದು, ನಾವು ಈ ಸರ್ಕಾರ ಬಗ್ಗೆ ನಾವು ತಿಳ್ಕೊಳ್ಳೋದು ಆಸಕ್ತಿ ಇಲ್ದಂಗ ಆಗ್ಬಿಟ್ಟಿದೆ. ಆದ್ರೆ ನಾವು ಸಂವಿಧಾನ ಮಾತ್ರ ಆರಂಭದಲ್ಲಿ ಒಂದು ಮಾತಾಡಿದ್ರಿ, ಅಂದ್ರೆ ವಿಷ ಹಾಕ್ಬಿಟ್ಟಿದ್ದಾರೆ ಈ ಮೀಸಲಾತಿ ಕೊಡುವ ಮೂಲಕ ಅಂತ. ಆ ರೀತಿ ಆಗಿದೆಯಾ? ಹ್ಞೂ ಸರ್, ವಿಷ ಹಾಕ್ಬಿಟ್ಟಿದ್ದಾರೆ. ಅಲ್ಲ ಸರ್, ನಮ್ಮ ಮಗಳನ್ನ ನಾನು ನಮ್ಮ ಸೊಸಿ ಎಷ್ಟು ಕಷ್ಟಪಟ್ಟು ಹೊಸಿವಂದ್ರೆ, ನಾವು ಊರಲ್ಲಿ ಬಿಸಿಲಂದೆ ಏನಂದೆ ಬಹಳಷ್ಟು ಎಷ್ಟೋ ಜನ ನಮ್ಮ ಸಮುದಾಯದವರು ಏನು ವ್ಯಾಪಾರ ಮಾಡ್ಲಿಕ್ಕೆ ಹೋದಾಗ ಮರ್ಡರ್ಗಳಾಗಿದ್ದಾವೆ. ರೇಪ್ ಮಾಡಿ ಯಾದಗಿರಿ ಜಿಲ್ಲೆಯಲ್ಲಿ 2 ಹೆಣ್ಮಕ್ಳನ್ನ ರೇಪ್ ಮಾಡಿ ಸಾಯಿಸಿದ್ದಾರೆ. ಈ ರೀತಿ ಕಷ್ಟಪಟ್ಟು ಬಹಳಷ್ಟು ಹಗರಣಗಳು ನಡೆದಿವೆ ನಮ್ಮ ಅಲೆಮಾರಿಗಳಲ್ಲಿ. ಯಾಕೆಂದ್ರೆ ನಮಗೆ ಶಕ್ತಿ ಇಲ್ಲ ಅಂತ ಹೇಳಿ ನಾವು ವ್ಯಾಪಾರ ಮಾಡ್ಲಿಕ್ಕೆ ಹೋದ್ರೂ ತೊಂದರೆ ಇದೆ, ನಮಗೆ ಒಂದು ಭಿಕ್ಷಾಟನೆ ಮಾಡ್ಲಿಕ್ಕೆ ಹೋದ್ರೂ ತೊಂದರೆ. ಅಂತದ್ರಲ್ಲಿ ಎಲ್ಲಾ ಸಹಿಸ್ಕೊಂಡು ನಾವು ಮಕ್ಕಳನ್ನ ಓದಿಸ್ಬೇಕು, ಶಿಕ್ಷಣ ಕೊಡಿಸ್ಬೇಕು ಅಂತ ಹೇಳಿ ಬಹಳಷ್ಟು ಜನ ಡಿಗ್ರಿ ಕಲಿಸಿದ್ದಾರೆ, ಫಸ್ಟ್ PUC ಮಾಡಿದ್ದಾರೆ. ಎಷ್ಟೋ ಜನ MBBS ಆಯ್ತಾ, ಬಹಳಷ್ಟು ಜನ ಓದ್ತಾ ಇದಾರೆ, ಜಾಬಿಗಾಗಿ ಕಾಯ್ಕೊಂತ ಕುಂದಿರ್ತಿದ್ದಾರೆ ನಮ್ಮ ಅಲೆಮಾರಿಗಳಲ್ಲಿ. ಅವ್ರಿಗೆಲ್ಲ ವಿಷಯ ಕೊಟ್ರೆ ಸರ್ ಇವತ್ತು. ಯಾಕಂದ್ರೆ ಅವರೆಲ್ಲ ಈಗ ಎಷ್ಟೋ ಜನ ಸೂಸೈಡ್ ಮಾಡ್ಕೊಳಕ್ಕೆ ಮನಸ್ಸು ಮಾಡಿದ್ದಾರೆ. ಬಟ್ ನಾವು ಧೈರ್ಯ ತುಂಬಿ ನಾವು ಇನ್ನೂ ಕಾನೂನು ಹೋರಾಟ ಮಾಡಿ ನಾವು ನಿಮ್ಗೆ ಧೈರ್ಯ ಕೊಡಿಸ್ತೇವೆ ಅಂತ ನಾವೆಲ್ಲ ಮುಖಂಡರುಗಳಿದೀವಿ. ಅದ್ರ ಸಂಬಂಧನೇ ಯಾರು ಏನು ಒಂದು ಪ್ರಾಣ ಹಾನಿ ಮಾಡ್ಕೋಬಾರ್ದು ಅನ್ನೋ ಸಲುವಾಗಿ ನಾವೆಲ್ಲ ಮುಖಂಡರುಗಳು ಆದಷ್ಟು ಬೇಗ ಇವತ್ತು ಚರ್ಚೆ ಮಾಡಿದೀವಿ. ಚರ್ಚೆ ಮಾಡಿ ಸೋಮವಾರ ಎಲ್ಲರೂ ಕೂಡ ಇದ್ರ ಬಗ್ಗೆ ಗಂಭೀರವಾದ ಚರ್ಚೆ ತಗೋಣ ಅಂತ ನಿರ್ಧಾರ ತಗೊಂಡಿದ್ದೀವಿ ಸರ್. ದೊಡ್ಡ ವಿಷಯ ಕೊಟ್ಟಿದ್ದಾರೆ ಸರ್, ಎಲ್ಲರಿಗೂ ವಿಷಯ ಕೊಟ್ಟಿದ್ದಾರೆ ಇವರು. ಓಕೆ, ಅಂದ್ರೆ ನೀವು ಆ ತರ ನಿರ್ಧಾರಗಳನ್ನ, ಆ ರೀತಿ ಆತ್ಮಹತ್ಯೆ ಅಂತ ನಿರ್ಧಾರಗಳನ್ನ ಅಥವಾ ಆ ರೀತಿ ಆಲೋಚನೆ ಕೂಡ ಬರಬಾರ್ದು ಅನ್ನುವಂತವರೇ. ಕಾನೂನು ಹೋರಾಟ ಇದೆ, ನಿಮ್ಮ ಜೊತೆ ಬೇರೆ ಬೇರೆ ಸಮುದಾಯಗಳು ಕೂಡ ಹೋರಾಟದ ಬೆಂಬಲಕ್ಕಿದ್ದಾರೆ. ಸೊ ನೀವು ಕಾನೂನು ಹೋರಾಟದ ಸಂಬಂಧಪಟ್ಟಂತೆ ನೀವು ನ್ಯಾಯ ಪಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಆ ರೀತಿಯ ನಿರ್ಧಾರಗಳನ್ನ, ಆ ರೀತಿ ಒಂದು ಮನಸ್ಥಿತಿಗೂ ಕೂಡ ಬರಬಾರ್ದು. ತುಂಬಾ ಧನ್ಯವಾದ ಹನುಮಂತವ್ರು ನಮ್ಮ ಜೊತೆ ಮಾತಾಡಿದಕ್ಕೆ. ಧನ್ಯವಾದ ಸರ್. ನಮಗೆ ಇನ್ನೊಂದು ಹೆಚ್ಚಿನ ರೀತಿ ಅಂದ್ರೆ ನಿಮ್ಮಂತ ಮೀಡಿಯಾ ರಿಪೋರ್ಟ್ಗಳು ಆಗ್ಲಿ, ನಿಮ್ಮಂತ ಸ್ಟುಡಿಯೋಗಳು ಎಲ್ಲಾ ರಿಪೋರ್ಟರ್ ನಮಗೆ ಬಹಳಷ್ಟು ಸಪೋರ್ಟ್ ಕೊಟ್ಟಿದೆ. ಇವರಿಂದ ಸಹಿತ ನಮಗೆ ನ್ಯಾಯ ಸಿಗುತ್ತೆ ಅನ್ಕೊಂಡು ಬಹಳಷ್ಟು ಅನ್ಕೊಂಡಿದೀವಿ ಸರ್. ಅದಕ್ಕೂ ಕೇರೆ ಮಾಡ್ತಿಲ್ಲ ಸರ್ಕಾರ. ಆದ್ರೂ ನಿಮ್ಮ ಸಪೋರ್ಟ್ ನಮ್ಮ ಅಲೆಮಾರಿಗಳ ಮೇಲೆ ಇರ್ಲಿ ಸರ್. ಇದೇ ರೀತಿ ದಿ ಫೆಡರಲ್ ಕರ್ನಾಟಕ ಯಾವಾಗ ನಿಮ್ ಜೊತೆ ಇರುತ್ತೆ, ನೊಂದವರ ಜೊತೆ ಇರುತ್ತೆ, ಅನ್ಯಾಯ ಆದವರ ಜೊತೆ ಇರುತ್ತೆ. ಹನುಮಂತವರೇ, ಓಕೆ ಸರ್. ಜೈ ಭೀಮ್ ಸರ್, ಜೈ ಭೀಮ್. ವೀಕ್ಷಕರೇ, ಇದು ಅಲೆಮಾರಿ ಪರಿಶಿಷ್ಟ ಸಮುದಾಯದ ಸಂಘದ ರಾಜ್ಯಾಧ್ಯಕ್ಷರು ಹನುಮಂತು ಅವರ ಮಾತು. ಅವ್ರು ಹೇಳ್ತಾ ಇರುವಂತದ್ದು, ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಏನ್ ಸರ್ಕಾರ ಜಾರಿಗೆ ತಂದಿದೆಯಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಒಪ್ಪಕ್ ಸಾಧ್ಯ ಇಲ್ಲ. ಬೆನ್ನಿಗೆ ಚೂರಿ ಹಾಕಿದೆ ಸರ್ಕಾರ. ಈ ಒಳ ಮೀಸಲಾತಿಯ ವಿರುದ್ಧ ಕಾನೂನು ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು, ಸಂದೇಶವನ್ನ ರವಾನೆ ಮಾಡಿರುವಂತದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.